ದೀಪಾವಳಿ ಶಾಪಿಂಗ್ ಅಂತ ಹೊರಟಿದೀವಿ. ಸೊ ಮನೆಯವರಿಗೆಲ್ಲ ಬಟ್ಟೆ ತರಬೇಕು. ವೀಕೆಂಡ್ಸ್ ಎಲ್ಲ ಯಾರು ಚಿಕ್ಕಪೇಟೆಗೆ ಬರಕ್ಕೆ ಹೋಗಬೇಡಿ. ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ನನ್ನ ಹಸ್ಬೆಂಡ್ ನನಗೆ ಹಬ್ಬಕ್ಕೆ ಅಂತ ಕೊಡ್ಸಿದ್ರು. ಪಿಯಾನೋ ತಗೊಂಡೆ, ಅಂದ್ರೆ ನನ್ನ ಹಸ್ಬೆಂಡ್ ತಗೊಂಡಿದ್ರು ಪಿಯಾನೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನಾನಿವತ್ತು ದೀಪಾವಳಿ ಶಾಪಿಂಗ್ ಅಂತ ಹೊರಗಡೆ ಹೋಗ್ತಿದ್ದೀನಿ. ಏನೇನೆಲ್ಲ ಶಾಪ್ ಮಾಡ್ತೀನಿ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಮನೆಯವ್ರಿಗೆಲ್ಲ ಬಟ್ಟೆ ತಗೋಬೇಕಾಯ್ತು, ಸೊ ಅದರಿಂದ ಹೊರಟಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಕಾರ್ ಪಾರ್ಕಿಂಗ್ ಎಲ್ಲ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಕಾರ್ ತೊಗೊಂಡು ಹೋಗಿಲ್ಲ. ನಾವು ಯೂಶ್ವಲಿ ಚಿಕ್ಕಪೇಟೆ ಕಡೆ, ಎಸ್ ಪಿ ರೋಡ್ ಕಡೆ ಎಲ್ಲ ಹೋಗ್ಬೇಕಾದ್ರೆ ನಾವು ಆಟೋದಲ್ಲೇ ಹೋಗೋದು. ಗೈಸ್, ಫೈನಲಿ ಚಿಕ್ಕಪೇಟೆಗೆ ಬಂದ್ವಿ. ನಮ್ಮ ಮನೆಯಿಂದ ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ 1.5 hour ಆಯಿತು ಬೆಂಗಳೂರು ಟ್ರಾಫಿಕ್ಗೆ. ಇವಾಗ ಬಟ್ಟೆ ತೊಗೊಳ್ಳೋಣ, ಮತ್ತು ಇನ್ನೂ ಏನೇನೋ ತೊಗೋಬೇಕು. ಏನೇನು ತೊಗೊತೀವಿ ನೋಡೋಣ ಬನ್ನಿ. ವೀಕೆಂಡ್ಸ್ ಎಲ್ಲ ಯಾರು ಚಿಕ್ಕಪೇಟೆಗೆ ಬರೋಕ್ಕೆ ಹೋಗಬೇಡಿ. ವೀಕೆಂಡ್ಸ್ ತುಂಬ ಜನ ಇರ್ತಾರೆ, ನೀವೇ ನೋಡಿ. ಶಾಪಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಟಾಗಿ ಏನಾದರೂ ತಿನ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ತಿನ್ನೋಕ್ಕೆ ಬಂದ್ವಿ. ತಿನ್ಬಿಟ್ಟು ಹೋಗೋಣ. ಸೊ ಫ್ರೆಂಡ್ಸ್, ಚಿಕ್ಕಪೇಟೆ ಕಡೆ ಹೋದರೆ ಫುಲ್ಲು ರಶ್ಶು, ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಸೊ ನಾನು ಯೂಶ್ವಲಿ ನಿಮಗೆ ರೆಕಮೆಂಡ್ ಮಾಡೋದು ವೀಕ್ ಡೇಸಲ್ಲಿ ಹೋಗಿ ಅಂತ. ವೀಕೆಂಡ್ಸಲ್ಲಿ ಹೋಗಬೇಡಿ. ಬಿಕಾಸ್ ನಮಗೆ ಕ್ಲೀನಾಗಿ ಏನು ಬೇಕು ನೋಡ್ಕೊಂಡು ಶಾಪಿಂಗ್ ಮಾಡೋಕ್ಕೂ ಆಗೋಲ್ಲ, ಮತ್ತು ನೀಟಾಗಿ ನೋಡೋಕ್ಕೂ ಆಗೋಲ್ಲ. ಸೊ ನೀವೇ ನೋಡ್ತಾ ಇರ್ಬೋದು, ನಾನು ಆ್ಯಕ್ಚುಲಿ ಸ್ಯಾರಿ ಅಥವಾ ಡ್ರೆಸ್ ಬೇರೆ ಥರ ಏನಾದ್ರು ತೊಗೊಳ್ಳೋಣ ದೀಪಾವಳಿಗೆ ಅಂತ ಹೋದೆ. ಮತ್ತು ಲಂಗ ದಾವಣಿನೂ ನೋಡೋಣ ಅಂತ ಹೋದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವೇ, ಎಷ್ಟೊಂದು ಕಲೆಕ್ಷನ್ಸ್ ಆಗ್ತಾಯಿದ್ದಾರೆ. ಬಟ್ ನಂಗೆ ಅದೇನೋ ಇಲ್ಲೆಲ್ಲ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಅಷ್ಟು. ಬಟ್ ವಿಡಿಯೋ ನಾನು ಕಂಟಿನ್ಯೂ ಮಾಡೋಕ್ಕೂ ಆಗಿಲ್ಲ. ಬಿಕಾಸ್ ಆ ರೆಸ್ಟಲ್ಲಿ ಆಮೇಲೆ ನನ್ನ ಫೋನ್ ಯಾರು ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಭಯ ಆಯಿತು. ಆಮೇಲೆ ಫೈನಲಿ ನಾನು ಒಂದು ತೊಗೊಂಡೆ. ಅದನ್ನ ನಾನು ಮನೆಗೆ ಹೋಗಿ ವೀಡಿಯೋ ಮಾಡೋಣ ಅಂತ ಸುಮ್ಮನಾದೆ. ಸೊ ಓವರಾಲ್ ನಾನು ಎಷ್ಟಾಗುತ್ತೆ ಅಷ್ಟು ಮಾತ್ರ ಚಿಕ್ಕಪೇಟೆಯಲ್ಲಿ ಮಾಡಿದ್ದೀನಿ. ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ಆ ರಶ್ಗೋಸ್ಕರ, ಮತ್ತು ಅಲ್ಲೆಲ್ಲೂ ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ. ಜನ ಫುಲ್ಲು ಮುತ್ಕೊಂಡಂಗಿತ್ತು. ನಾನಂತೂ ಯೂಶ್ವಲಿ ನಿಮಗೆ ನಾನು ರೆಕಮೆಂಡ್ ಮಾಡೋದು ವೀಕ್ ಡೇಸೇ ಹೋಗಿ ಶಾಪಿಂಗ್ ಆರಾಮಾಗಿ ನೀಟಾಗಿ ನೆಮ್ಮದಿಯಿಂದ ಏನು ಬೇಕು ನೋಡಿಕೊಂಡು ಆಪ್ಷನ್ಸ್ ನೋಡಿಕೊಂಡು ತೊಗೊಬರ್ಬೋದು. ಬಟ್ ನೀವು ವೀಕೆಂಡ್ಸ್ ಹೋದರೆ ನೀವು ಜಾಸ್ತಿ ಆಪ್ಷನ್ಸ್ ನೋಡೋಕ್ಕೆ ಸಿಗಲ್ಲ. ನಿಮಗೆ ಯಾವುದೋ ಒಂದು ಅಂತ ತೊಗೊಬರೋ ರೀತಿ ಆಗಿಬಿಡುತ್ತೆ. ನೀವು ಜಾಸ್ತಿ ಆಪ್ಷನ್ಸ್ ನೋಡಬೇಕು ಅಂತಂದರೆ ನೀವು ವೀಕ್ ಡೇಸಲ್ಲಿ ಹೋಗಿ ಬೆಸ್ಟು. ಸೊ ನಾವಿಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ನಾವು ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ಸೊ ನೋಡಿ, ನಾವು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಇವತ್ತು ವೀಕೆಂಡ್ ಆಗಿದ್ದರಿಂದ ಚಿಕ್ಕಪೇಟೆಯಲ್ಲಿ ತುಂಬ ಜನ ಇದ್ದರು, ಕಾಲಿಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ನಿಮ್ಗೆ ಯಾರಿಗಾರು ಚಿಕ್ಕಪೇಟೆಗೆ ಹೋಗೋ ಅಂತ ಪ್ಲಾನ್ಸ್ ಏನಾರು ಇದ್ದರೆ ವೀಕೆಂಡ್ಸ್ ಆದಷ್ಟು ಹೋಗಬೇಡಿ. ಬಿಕಾಸ್ ಕಾಲಿಡೋಕ್ಕೂ ಆಗಲ್ಲ, ನೀವೇನು ಪರ್ಚೇಸ್ ಮಾಡೋಕ್ಕೂ ಆಗಲ್ಲ, ಮತ್ತು ಸ್ಯಾಟಿಸ್ಫೈ ಆಗಲ್ಲ ಏನೇ ತೊಗೊಂಡ್ರು. ನಾವು ವೀಕ್ ಡೇಸಲ್ಲಿ ಹೋದರೆ ಆರಾಮಾಗಿ ಖಾಲಿ ಇರುತ್ತೆ, ಮತ್ತು ನಮಗೆ ತುಂಬ ಶಾಪ್ ಆಪ್ಷನ್ಸ್ ಇರುತ್ತೆ. ನಮ್ಗೆ ಏನು ಬೇಕಂತ ನಾವು ಅಲ್ಲಿ ತೊಗೋಬೋದು. ಸೊ ನಾನು ಇವಾಗ ತಾನೇ ಬಂದಿದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ. ಏನೇನು ತೊಗೊಂಡೆ ಅಂತ ಅಪ್ಡೇಟ್ ಮಾಡೋಣ ಅಂತ, ಅದಕ್ಕೆ ಅದು ವಿಡಿಯೋ ಮಾಡಲಿಲ್ಲ. ಸೊ ಆ್ಯಕ್ಚುಲಿ ನಾನು ನಮ್ಮ ಅತ್ತೆಗೆ, ನನಗೆ ಸ್ಯಾರಿ, ಮತ್ತು ನನಗೆ ದೀಪಾವಳಿ ಹಬ್ಬಕ್ಕೆ ಲಂಗ ದಾವಣಿ ಅಂತ ತೊಗೊಂಡೆ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಾವಾಗ ತೊಗೊಳ್ಳಿಲ್ಲ. ಬಿಕಾಸ್ ತುಂಬ ರಶ್ ಇತ್ತು. ನಾವು ಇದೆಲ್ಲ ಪರ್ಚೇಸ್ ಮಾಡೋ ಅಷ್ಟರಲ್ಲೇ ನಮಗೆ ತುಂಬ ಟೈಮ್ ಆಗೋಯ್ತು. ಸೊ ವೀಕ್ ಡೇಸಲ್ಲಿ ಯಾವಾಗಾದ್ರು ಅವ್ರು ಬೇರೆ ಕಡೆ ತೊಗೊತಾರೆ. ಸೊ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಅತ್ತೆಗೂ ತೋರಿಸಿಲ್ಲ ಸ್ಯಾರಿ, ಇವಾಗ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಸ್ಯಾರಿ ಇದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ನಮ್ಮ ಅತ್ತೆಗೂ ಗೌರಿ ಹಬ್ಬಕ್ಕೂ ನಾನು ಸ್ಯಾರಿ ಕೊಟ್ಟಿರಲಿಲ್ಲ ಅಂತ ತೊಗೊಂಡೆ. ಅವ್ರು ಯಾವ್ದು ಬೇಕು ಅವ್ರು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಅಮ್ಮ, ಹೆಂಗಿದೆ ಸ್ಯಾರಿ? ಚೆನ್ನಾಗಿದೆ ಅಮ್ಮ, ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ವಾಯ್ಸ್ ನ ಇಗ್ನೋರ್ ಮಾಡಿ. ಓಕೆ ಓಕೆ, ಅಲ್ಲ ನನ್ನ ಮಗ ಆಟ ಆಡ್ತಿದ್ದಾನೆ. ಸೊ ಅವ್ನ ವಾಯ್ಸ್ ಬರ್ತಾ ಇರುತ್ತೆ, ಇಗ್ನೋರ್ ಮಾಡಿ. ಹೇಳಿ ಅಮ್ಮ. ಕಲರ್ ತುಂಬಾ ಚೆನ್ನಾಗಿದೆ ಅಮ್ಮ. ಎಲ್ಲಾ ಕಲರ್ಸ್ ಸಿಗುತ್ತಾ ಅಲ್ಲಿ? ಎಲ್ಲಾ ಕಲರ್ ಸಿಗುತ್ತೆ. ನಿಮ್ಗೆ ಈ ಕಲರ್ ಸೂಟ್ ಆಗುತ್ತೆ ಅನ್ಸ್ತು, ಅದಕ್ಕೆ ತಗೊಂಡೆ. ಮತ್ತೆ ಇನ್ನ ಒಂದ್ ಸ್ಯಾರಿ ತಗೊಂಡೆ. ನನ್ಗೂ ನಿಮ್ಗೂ ಸೇಮ್ ಒಂದೇ ತರ, ಎಲ್ಲಾರು ಹಾಕೊಂಡ್ ಹೋಗೋಣ ಫಂಕ್ಷನ್ಗೆ. ಇದ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇದನ್ನು ಚೆನ್ನಾಗಿದೆ ಅಮ್ಮ. ಸೆಮಿ ಕ್ರೇಪ್
ನಂಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು. ನಮ್ಮ ಅತ್ತೆಗೊಂದು ನನ್ಗೊಂದು ಅಂತ ಒಂದು ಸೇಮ್ ಒಂದೇ ಕಲರ್ ಅಂದ್ರೆ ಕಲರ್ ಡಿಫ್ರೆಂಟ್ ಒಂದೇ ಪ್ಯಾಟರ್ನ್ ಅಲ್ಲಿ ತಗೊಂಡೆ. ಇದ್ ನೋಡಿ ಅಮ್ಮ, ಇದು ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ ಅಮ್ಮ. ಅದೇ ತರ ಕಲರ್ ಸಿಗುತ್ತಮ್ಮ ಅಲ್ಲಿ? ಎಲ್ಲ ಕಲರ್ ಇದೆ, ಎಲ್ಲಾ ಕಲರ್ಸ್ ಸಿಗುತ್ತೆ. ಅದೇ ನೋಡ್ ಸೆಲೆಕ್ಟ್ ಮಾಡ್ಬೇಕು, ತಗೊಂಡಿರ್ತಾರ ಜನ. ತುಂಬಾ ಜನ ರಶ್ ಇದ್ರಮ್ಮ. ಇವತ್ ಸ್ಯಾಟರ್ಡೆ ಸಂಡೇ ಅಲ್ಲ, ತುಂಬಾ ರಶ್ ಇತ್ತು. ಇದ್ ನನಗಂತ ತಗೊಂಡೆ. ಇದ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಕಲರು. ಚೆನ್ನಾಗಿದ್ಯಮ್ಮ ಈ ಕಲರ್? ಚೆನ್ನಾಗಿದೆ ಅಮ್ಮ, ಇದು ಚೆನ್ನಾಗಿದೆ. ಈ ಕಲರ್ ಇರ್ಲಿಲ್ಲ ಅಲ್ವಾ ನನ್ನ ಹತ್ರ, ಸೊ ಅದ್ರಿಂದ ನಾನು ಇದು ನನಗಂತ ತಗೊಂಡೆ. ಚೆನ್ನಾಗಿದೆ. ನನ್ಗೊಂದು ಸಿಂಥೆಟಿಕ್ ಸೀರೆ ಕೊಡ್ಸಿದ್ಯಲ್ಲಮ್ಮ ಈ ಕಲರ್ ಅಲ್ಲಿ ಲಾಸ್ಟ್ ಇಯರ್. ಮೋಸ್ಟ್ಲಿ ಮರ್ತೋಗಿದೀನಿ. ಬಟ್ ನಾವಿಬ್ರು ಒಂದೇ ತರ ಯಾವ್ದಾದ್ರು ಫಂಕ್ಷನ್ ಹಾಕೊಂಡ್ ನಾವು ವಿಡಿಯೋ ಮಾಡ್ತೀವಿ. ಸೊ ಇಷ್ಟು ಸ್ಯಾರೀಸ್ ತಗೊಂಡಿದ್ದು, ಇದನ್ನ ಸೈಡ್ ಅಲ್ಲಿ ಇಡೋಣ ಮತ್ತೆ ಬೇರೆ ತೋರ್ಸೋಣ. ನಿಮ್ಗೂ ಏನಾದ್ರು ಸ್ಯಾರಿ ಬೇಕು ಅಂದ್ರೆ ನನ್ ಸೊಸೆ ಹತ್ರ ತುಂಬಾ ಕಲರ್ಸ್ ಎಲ್ಲ ಸೆಲೆಕ್ಷನ್ ಇದೆ. ನಿಮ್ಗೆ ನಾನ್ ಸ್ಯಾರಿ ಕಲೆಕ್ಷನ್ಸ್ ನೋಡ್ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಅದ್ರ ವಿಡಿಯೋ ಮಾಡಾಕ್ತೀನಿ. ಮತ್ತೆ ಈ ಸ್ಯಾರಿ ಎಲ್ಲ ಉಟ್ಕೊಂಡು ನಾವು ವಿಡಿಯೋ ಮಾಡ್ತೀವಿ. ಇದು ಸೈಡ್ ಅಲ್ಲಿ ಇಟ್ಟಿ ಬೇರೆ ಅದು ಲೆಹಂಗಾ ನನ್ನ ಹಸ್ಬೆಂಡ್ ನನಗಂತ ಹಬ್ಬಕ್ಕೆ ಅಂತ ಲಂಗ ದೋಣಿ ಕೊಡ್ಸಿದ್ರು. ಆಕ್ಚುಲಿ ಡ್ರೆಸ್ ಎಲ್ಲ ನೋಡೋಣ ಅಂತ ಹೋದೆ, ಬಟ್ ಇದು ತುಂಬಾ ಇಷ್ಟ ಆಯ್ತು. ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯ್ತು. ಇದು ಸೆಮಿ ಸಿಲ್ಕ್ ತರ ರಾ ಸಿಲ್ಕ್ ಬರುತ್ತಲ್ಲ ಆ ಬಟ್ಟೆಲಿ, ಬಟ್ ಇದು ತುಂಬಾ ಚೆನ್ನಾಗಿ ನನಗೂ ಇಷ್ಟ ಆಯ್ತು. ಇದನ್ನ ನಾನು ಇವಾಗ ಓಪನ್ ಮಾಡಿ ತೋರ್ಸಲ್ಲ, ಡೈರೆಕ್ಟ್ ಹಬ್ಬದ ದಿನ ಹಾಕೊಂಡು ವಿಡಿಯೋ ಮಾಡ್ತೀನಿ. ಆಗ್ಲೇ ನೋಡಿ. ಚೆನ್ನಾಗಿದ್ಯಾಮ? ಚೆನ್ನಾಗಿದೆ ಕಲರ್. ಇದು ನಿಮ್ಮ ಮಗ ಸೆಲೆಕ್ಟ್ ಮಾಡಿದ್ದೆ. ಚೆನ್ನಾಗಿದೆ ಮೇಡಮ್, ಇಬ್ರು ಕಲರ್ ಸೆಲೆಕ್ಷನ್ ಚೆನ್ನಾಗಿದೆ. ನಾನು ಆಕ್ಚುಲಿ ಬೇರೆ ನೋಡಿದ್ದೆ, ನನ್ನ ಹಸ್ಬೆಂಡ್ ಇದೆ ತಗೋ ಚೆನ್ನಾಗಿದೆ ಅಂತ ಇದು ತಗೊಂಡ್ವಿ. ಚೆನ್ನಾಗಿದೆ. ನನ್ನ ಹತ್ರ ನನಗ್ ಲೆಹೆಂಗಾಸ್ ಅದೆಲ್ಲ ಪರ್ಸನಲಿ ತುಂಬಾ ಇಷ್ಟ. ಸೊ ನಮ್ಮನೇಲೂ ಏನು ಬಟ್ಟೆ ಇದೆ ಹಾಕೋ ಅಂತ ಏನ್ ರಿಸ್ಟ್ರಿಕ್ಷನ್ ಎಲ್ಲ ಮಾಡಲ್ಲ ನಮ್ಮ ಅತ್ತೆ ಎಲ್ಲ. ನಾನು ನೀಟಾಗಿ ಡಿಸೆಂಟ್ ಆಗಿ ಹಾಕೊಂತೀನಿ. ಸೊ ಅವ್ರು ನಿಮಗೆ ಏನ್ ಇಷ್ಟ ಅದೇ ಹಾಕೋ ಅಂತಾರೆ. ನಿಮ್ಗೆ ಲಂಗ ದೋಣಿ ತಗೊಂಡಿದ್ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಮ್ಮ. ನಿಮ್ಗೆ ಯಾವ ತರ ಹಾಕಿದ್ರೆ ಚೆನ್ನಾಗ್ ಕಾಣುತ್ತೆ, ಯಾವ್ದು ಬೇಕಾದ್ರೆ ಹಾಕೋಬಹುದು. ಥ್ಯಾಂಕ್ ಯು. ನಾನ್ ಚೆನ್ನಾಗಿ ರೆಡಿ ಆದ್ರೇನೆ ಅವ್ರಿಗೆ ಇಷ್ಟ. ಇದು ನನ್ನ ಅಳಿಮೈಂಗೆ ಬಟ್ಟೆ ತಗೊಂಡೆ ಹಬ್ಬಕ್ಕೆ ಅಂತ. ಇದು ಸಾಫ್ಟ್ ಆಗಿದೆ ಬಟ್ಟೆ, ಮತ್ತೆ ಬ್ರೀತಬಲ್, ಕಂಫರ್ಟಬಲ್, ಮಕ್ಳಿಗೆ ಚುಚ್ಚಲ್ಲ. ಸೊ ಅದರಿಂದ ಹಬ್ಬಕ್ಕೆ ಒಂದು ಕುರ್ತಾ ಮತ್ತೆ ಪ್ಯಾಂಟ್ ಅಂತ ಇದು ತಗೊಂಡೆ. ಅಂದ್ರೆ ನಮ್ಮ ಅಣ್ಣನ ಮಗುಗೆ ತಗೊಂಡೆ. ಅದಿನ್ನ 1.5 months ಬೇಬಿ. ಸೊ ಸದ್ಯಕ್ಕೆ ಈ ತರ ಬಟ್ಟೆಗಳು ಸಾಕು ಮಗುಗೆ, ಸಾಫ್ಟ್ ಆಗಿದೆ ಅಂತ ನಾ ಇದು ತಗೊಂಡೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಪಾಪಕ್ ಚೆನ್ನಾಗಿರುತ್ತೆ. ಇನ್ನೊಂದೆರಡು ತಗೋಬೇಕಾಗಿತ್ತು ನಮ್ಮ. ತಗೊಳ್ಳೋಣ. ಇವತ್ತು ಸದ್ಯಕ್ಕೆ ರಶ್ ಇತ್ತಲ್ವಾ, ಅದಕ್ಕೆ ತಂದೆ. ಇನ್ನ ನನ್ ಮಗಂಗ್ ನಾವು ಬಟ್ಟೆ ತಂದಿಲ್ಲ. ನನ್ ಮಗನ್ಗೆ, ನನ್ನ ಹಸ್ಬೆಂಡ್ಗೆ, ನಮ್ಮ ಮಾವಂಗೆ ಅವ್ರು ತಗೊಂತಾರೆ ಸಪ್ರೇಟ್ ಆಗಿ. ಇಷ್ಟ ತಗೊಂಡು ನನ್ ಮಗಂಗಂತ ಸ್ವಲ್ಪ ಆಟ ಸಾಮಾನೆಲ್ಲ ತಂದ್ವಿ ಇದರಲ್ಲಿ. ಅದೇನೇನ್ ತಂದೆ ಅಂತ ತೋರಿಸ್ತೀನಿ. ಫಸ್ಟ್ ನನ್ ಮಗಂಗೆ ಪೆನ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಬಾಕ್ಸ್ ನೋಡ್ದೆ. ನನ್ನ ಹಸ್ಬೆಂಡ್ ಬಾಕ್ಸ್ಗಿನ ಈ ತರ ಜಿಪ್ ಹಾಕೋ ಬಾಕ್ಸ್ ಈ ತರ ಚೆನ್ನಾಗಿರುತ್ತೆ, ಅವನು ನೀಟಾಗಿ ಯೂಸ್ ಮಾಡ್ಕೋಬಹುದು, ಬಾಳಿಕೆ ಬರುತ್ತೆ ಅಂತ ತಗೊಂಡ್ರು. ಇದು ನನಗೂ ಇಷ್ಟ ಆಯ್ತು. ನೀಟಾಗಿ ಸೆಕ್ಷನ್ಸ್ ಎಲ್ಲ ಇದೆ, ಇಡ್ಬೋದು ನೀಟಾಗಿ. ನೋಡಿ ಇಲ್ಲೆಲ್ಲ ಪೆನ್ಸ್ ಎಲ್ಲ ಇಡ್ಬೋದು. ಇಷ್ಟ ಆಯ್ತು. ಇನ್ನ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅವ್ನು, ಇನ್ನ 2 years 2 months ಅಷ್ಟೇ. ಬಟ್ ಅವ್ನಿಗೆ ಇದೆಲ್ಲ ಜಾಸ್ತಿ ಇಷ್ಟ, ಪೆನ್ನು, ಬರೆಯೋದು, ಪೇಪರ್ಸ್ ಅದೆಲ್ಲ ಇಷ್ಟ. ಸೊ ಅದಕ್ಕೆ ಇದು ತಗೊಂಡೆ, ನನಗೂ ಇಷ್ಟ ಆಯ್ತು. ಸೊ ಇದು ಚೆನ್ನಾಗಿದ್ಯಾಮ? ತುಂಬಾ ಚೆನ್ನಾಗಿದೆ ಅಮ್ಮ. ಪಾಪ ಇಲ್ಲಿ ನೋಡಿ, ಇಲ್ಲಿ ಮೊಮ್ಮ ತಂದಿರೋದು ಗೊಂಬೆ ಬಾಕ್ಸ್. ನನ್ನ ಮಗಂಗೆ ಇದೆಲ್ಲ ತುಂಬಾ ಖುಷಿ. ಮತ್ತೆ ಇದು ಮ್ಯಾಜಿಕ್ ಪೆನ್ ಅಂತ ನೋಡಿ, ಅವ್ನು ಆಲ್ರೆಡಿ ಬರ್ತಾ ಇದ್ದಾನೆ. ಇದು ಆಕ್ಚುಲಿ 2 colors ಬರೆದ್ರೆ ಬೇರೆ ಕಲರ್ ಮಿಕ್ಸ್, ಬೇರೆ ಕಲರ್ ತೋರ್ಸುತ್ತೆ ಅಂತ ಏನೋ ಅಂದ್ರು. ಅದು ಟ್ರೈ ಮಾಡ್ಬೇಕು. ಅದ್ ಬಿಟ್ರೆ ನನ್ನ ಹಸ್ಬೆಂಡ್ ಇದು ತಗೊಂಡ್ರು, ಪಿಯಾನೋ ನನ್ನ ಮಗಂಗೆ. ಆಕ್ಚುಲಿ ಅವನಿಗೆ ಗನ್ಗಳು, ಕಾರ್ಗಳೆಲ್ಲ ಅಂದ್ರೆ ತುಂಬಾ ಇಷ್ಟ. ಬಟ್ ಇವನ ಹತ್ರ ಇದಿರ್ಲಿಲ್ಲ ಅಲ್ಲ, ಅದಕ್ಕೆ ನನ್ನ ಹಸ್ಬೆಂಡೇ ತಗೊಳ್ಳೋಣ ಅಂತ ಇದು ಅವರೇ ತಗೊಂಡಿದ್ದು. ಮನೇಲಿ ಆಟ ಆಡಕ್ಕೂ ಚೆನ್ನಾಗಿರುತ್ತೆ. ಹೆಂಗಿದೆ? ಚೆನ್ನಾಗಿದೆ ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಒಂದು ಮ್ಯಾಜಿಕ್ ಬುಕ್ ಅಂತ ತಗೊಂಡೆ. ಎಲ್ಲ ನನ್ನ ಮಗ ಆ ಕಡೆ ಈ ಕಡೆ ಬಂದಿದ ತಕ್ಷಣ ಎರ್ಚಾಡ್ಬಿಟ್ಟಿದ್ದಾನೆ. ಅನ್ನೋದು ಕೊಡಿ. ಚಾರ್ಟ್ಸ್ ಮ್ಯಾಜಿಕ್ ಬುಕ್ ಏನಂದ್ರೆ ಬರ್ದು ಮತ್ತೆ ಅಳಿಸಿ ಮತ್ತೆ ಬರಿಬೋದು, ರೀಯೂಸಬಲ್. ಸೊ ಅದಕ್ಕೋಸ್ಕರ ಮ್ಯಾಜಿಕ್ ಬುಕ್ ತಗೊಂಡೆ. ಅದ್ ಬಿಟ್ರೆ ಇವಾಗ ನನ್ನ ಮಗಂಗೆ 2 years ಕಂಪ್ಲೀಟ್ ಆಗಿರೋದ್ರಿಂದ ಅವನಿಗೆ ಆಲ್ರೆಡಿ ಫ್ರೂಟ್ಸ್, ಅನಿಮಲ್ಸ್, ABCD 1 2 3 ಆಲ್ಫಾಬೆಟ್ಸ್ ಎಲ್ಲ ಹೇಳೋದ್ರಿಂದ ಇವನ್ಗೆ ಚಾಟ್ಸ್ ತಗೊಂಡೆ ಸ್ವಲ್ಪ. ಇವಾಗ ಚಾಟ್ಸ್ ನೋಡಿ ಇಲ್ಲಿ, ಚಾಟ್ಸ್, ಫ್ರೂಟ್ಸ್. ಇದು ಅವನು ರಂಜಿ ಹತ್ರ ಓದ್ಕೋತಾನೆ. ನಮ್ಮ ಅತ್ತೆ ಚಿನಿ ಕೊಡ್ತೀನಿ ಒಂದೇ ನಿಮಿಷ ರೀ, ನನ್ ಮಗನ್ ಪೆನ್ ಬೇಕಂತೆ. ಬಾರಿ ಕೊಡ್ತೀನಿ. ತಗೋ. ಅಲ್ಲಿ ಬುಕ್ಕಲ್ಲಿ ಬರೀ ಹೋಗು. ಪಪ್ಪ ಕೊಡ್ತಾರೆ ಬುಕ್. ಪಪ್ಪ ಹತ್ರ ಬುಕ್ ಇಸ್ಕೋಗು. ಅಲ್ಲಿ ಪಪ್ಪ ಹತ್ರ ಒಳಗಡೆ ಬುಕ್. ಇದ್ರ ಬರಿಬಾರ್ದು ಚಿನಿ.
ಅವನಿಗೆ ಪೆನ್ನು ಬುಕ್ಸು ಬರೆಯೋದಂದ್ರೆ ತುಂಬಾ ಇಷ್ಟ. ಅಲ್ಲಿ ಪಪ್ಪ ಹತ್ರ ಬುಕ್ ತಗೋ, ಬುಕ್ ಪಪ್ಪ ಹತ್ರ. ಇಲ್ಲಿ ಬರಿಬಾರ್ದು. ಪಪ್ಪ ಪವನ್ ಇವನಿಗೆ ಬುಕ್ ಕೊಡಿ ಪವನ್. ಇಲ್ಲ ಐತ್ ನೋಡ್ ಬುಕ್. ಈಗ ಇಲ್ಲಿ ಮ್ಯಾಜಿಕ್ ಬುಕ್ ಹೋಗಿ ಇಸ್ಕೋ, ಪಪ್ಪ ಓಪನ್ ಮಾಡಿಸ್ಕೊ. ಸೊ ಪೆನ್ನು ಬುಕ್ಕು ಇದೆಲ್ಲ ಇಷ್ಟ. ಈಗ ಆಲ್ರೆಡಿ ಅವ್ನು 2 years ಇರೋದ್ರಿಂದ ಅವ್ನು ಆಲ್ರೆಡಿ ರೈಮ್ಸು, ಬಾಬಾ ಬ್ಲ್ಯಾಕ್ ಶಿಪ್, ಟ್ವಿಂಕಲ್ ಟ್ವಿಂಕಲ್, ಇನ್ನ ಎಷ್ಟೊಂದು ರೈಮ್ಸು 1 to 3 10 ತನಕ, ಆಲ್ಮೋಸ್ಟ್ 15 ತನಕ ಹೇಳ್ತಾನೆ. ಆಲ್ಫಾಬೆಟ್ಸ್ ಎಲ್ಲ ಹೇಳ್ತಾನೆ. 1 to 3 ಎಲ್ಲಿ ತನಕ ಹೇಳ್ತಾನೆ? 1 to 3 15 ತನಕ ಹೇಳ್ತಾನೆ. 15 ತನಕ ಹೇಳ್ತಾನೆ. ಸೊ ಇವಾಗ ಅವ್ನಿಗೆ ABCD ಇದೆಲ್ಲ ಹೇಳ್ತಾನೆ, ಅವಶ್ಯಕತೆ ಇದೆ rhymes ಅನ್ಕೊಂಡು ಹೇಳ್ತಾನೆ. ನಾವು ಈ ತರ ನಂಬರ್ಸ್ ಚಾರ್ಟು, ಫ್ರೂಟ್ಸ್ ಚಾಟ್, ಇದು ಆಲ್ಫಾಬೆಟ್ಸ್ ಇವ್ನು A to Z ಫುಲ್ ಹೇಳ್ತಾನೆ. A for ಆಪಲ್ ಅಂತೆಲ್ಲ. ಸೊ ಇದು ಯೂಸ್ ಆಗುತ್ತೆ ನನ್ನ ಮಗನ್ಗೆ ಅಂತ ಇದೆಲ್ಲ ತಂದ್ವಿ. ಮತ್ತೆ ಇದು ಡೊಮೆಸ್ಟಿಕ್ ಅನಿಮಲ್ಸ್ ಚಾಟ್ ತಂದ್ವಿ. ಇದು ನನ್ನ ಮಗನ್ಗೆ ಇದೆಲ್ಲ ಆಲ್ಮೋಸ್ಟ್ ಇದ್ರಲ್ಲಿ ಇರೋದೆಲ್ಲ ಗೊತ್ತು. ಕೆಲವೊಂದು ನ್ಯೂ ವರ್ಡ್ಸ್, ಹೊಸ ಪ್ರಾಣಿಗಳು ಇರೋದು ಅವನಿಗೆ ಗೊತ್ತಿಲ್ಲ ಅಷ್ಟೇ ಬಿಟ್ರೆ. ಬಾ ಬಂಗಾರ ಇಲ್ಲಿ. ನನ್ನ ಮಗನ್ ನೋಡಿ ಇದೊಂದು ವಾಚ್ ತಗೊಂಡೆ. ಇದು ಚೆನ್ನಾಗಿತ್ತು, ಮಕ್ಕಳಿಗೆ ಅದು ಖುಷಿ ಆಗುತ್ತೆ. ಮತ್ತೆ ನೋಡಿ ಈ ತರ ನನ್ನ ಮಗನ ಹತ್ರ ಆತರ ಇರ್ಲಿಲ್ಲ. ಸೊ ಇಷ್ಟೆಲ್ಲ ನಾವು ತಂದ್ವಿ. ಬಂದಿದ ತಕ್ಷಣ ಇದೆ ಮ್ಯಾಜಿಕ್ ಬುಕ್. ಬಂದಿದ ತಕ್ಷಣ ನಾನು ಇನ್ನ ಫ್ರೆಶ್ ಅಪ್ ಆಗಿಲ್ಲ, ವಿಡಿಯೋ ಮಾಡಕ್ ಕುತ್ಕೊಂಡೆ. ಬಿಕಾಸ್ ಇವಾಗ ಬಂದ್ವಿ, ಅಲ್ಲೇನು ವಿಡಿಯೋ ಮಾಡಕ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಏನೇನ್ ತಂದೆ ಅಂತ ತೋರ್ಸೋಣ ಅಂತ ವಿಡಿಯೋ ಮಾಡಕ್ ಕುತ್ಕೊಂಡೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ನಾನೇನ್ ಹೇಳ್ತೀನಂದ್ರೆ, ನೀವು ಚಿಕ್ಕಪೇಟೆಗೆಲ್ಲ ಹೋದ್ರೆ ಆದಷ್ಟು ವೀಕ್ ಡೇಸ್ ಅಲ್ಲಿ ಹೋಗಿ. ಮತ್ತೆ ಅವ್ರು ಕೇಳಿದ ಪ್ರೈಸ್ಗೆ ನೀವು ದುಡ್ಡು ಕೊಟ್ಬಿಟ್ಟು ತಗೊಂಡ್ಬರ್ಬೇಡಿ. ಆದಷ್ಟು ಬಾರ್ಗೇನ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಹೇಳ್ತಾರೆ, ನೀವು ಒಂದು 5000 6000 ಹೇಳಿದ್ರೆ ನೀವು ಆಲ್ಮೋಸ್ಟ್ 2.5 3000 ಇಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನನ್ನ ಪ್ರಕಾರ. ಆಮೇಲೆ ನಿಮ್ಗೆ ಆ ಪ್ರೈಸ್ ಕಂಫರ್ಟಬಲ್ ಅನ್ಸಿದ್ರೆ ನೀವು ಆ ಪ್ರೈಸ್ ಕೊಟ್ಟು ನೀವೇನೇ ತಗೊಂಡ್ರು ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇದೇ ತರ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆದಷ್ಟು ಇನ್ನು ಯಾವ ತರ ವಿಡಿಯೋಸ್ ಎಲ್ಲ ಬೇಕಂತ ಕಮೆಂಟ್ ಮಾಡಿ. ಆದಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡಕ್ಕೆ ಟ್ರೈ ಮಾಡ್ತೀನಿ. ಅದಲ್ಲದೆ ನಿಮಗೆ ನನ್ನ ಸ್ಯಾರಿ ಕಲೆಕ್ಷನ್ಸ್, ಜ್ಯುವೆಲ್ರಿ ಕಲೆಕ್ಷನ್ಸ್ ಇರ್ಬೋದು, ಸ್ಕಿನ್ ಕೇರ್ ರುಟೀನ್, ಮೇಕಪ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇರ್ಬೋದು, ಮತ್ತೆ ಸ್ಯಾರಿ ಡ್ರೇಪಿಂಗ್, ಇದ್ರ ಬಗ್ಗೆ ಎಲ್ಲ ನಿಮಗೆ ಇನ್ನ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು, ಬಾಯ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್.